ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಸುರಭಿ ಪ್ರಾಪರ್ಟೀಸ್ಗೆ ಸುಸ್ವಾಗತ. ಸ್ನೇಹಿತರೆ, ಈ ಭೂಮಿ ಇದೆಯಲ್ಲ 1 ಎಕರೆ 10 ಗುಂಟ ಅದ್ಭುತವಾಗಿದೆ. ಏನಪ್ಪ ಅದ್ಭುತ ಅಂತ ನೀವು ಕೇಳ್ಬೋದು. ಒಂದು ಥಾರ್ ರೋಡ್ಗಿದೆ, ಕಾಮನ್ ರೋಡಲ್ಲಿ ಡಾಂಬರು ರಸ್ತೆಗೆ ಇದೆ ಅಂತ ಹೇಳ್ಬೋದು. ಮತ್ತು ಹೊಳೆ ನದಿಯಿಂದ ನೀರು ತಗೊಂಡು ನೀರು ಪೈಪ್ಲೈನ್ ಮಾಡಿಕೊಂಡು ವ್ಯವಸಾಯ ಮಾಡ್ತಾಯಿದ್ದಾರೆ. ಇದರಲ್ಲಿ ಒಂದು 10 ತೆಂಗಿನ ಮರ ಇದೆ, ಫಲ ಕೂಡ ನೋಡಿ. ಹಿಂದ್ಗಡೆ ಎಲ್ಲ ಮರ ಕಾಣಿಸ್ತಾ ಇದೆಯಲ್ಲ, ಅದು ಜೊತೆಗೆ ಈಗ ಇಲ್ಲಿ ಭತ್ತ ಹಾಕ್ತಾರೆ ಸ್ನೇಹಿತರೆ. ಇದ್ರ ಹಿಂದ್ಗಡೆ ಬಾಳೆನೂ ಇದೆ ಸ್ನೇಹಿತರೆ. ಭತ್ತ ಬಾಳೆ ಎರಡೂ ಬೆಳೀತಾ ಇದ್ದಾರೆ. ಅಂಥ ಒಂದು ಅದ್ಭುತವಾದಂಥ ಜಾಗ ಧಾರವಾಡಗಿದೆ. ನದಿಯಿಂದ ನೀರು ತಗೊಂಡು ನೀರು ಉಪಯೋಗಿಸ್ಕೊಂಡು ನದಿಯಿಂದ ನೀರನ್ನು ಉಪಯೋಗಿಸ್ಕೊಂಡು ವ್ಯವಸಾಯ ಮಾಡ್ತಿರುವಂಥ ಅದ್ಭುತವಾದಂಥ ಭೂಮಿ ಸ್ನೇಹಿತರೆ. ನೀರಿಗೆ ನಿಮ್ಗೆ ಯಾವಾಗಲೂ ಕೊರತೆ ಆಗೋಲ್ಲ, ಯಾಕೆಂದರೆ ನದಿಯಿಂದನೇ ನೀರು ತೊಗೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ಅಲ್ಲಿಂದನೇ ಪೈಪ್ಲೈನ್ ಮಾಡಿಕೊಂಡು ವ್ಯವಸಾಯ ಮಾಡ್ತಾ ಇರೋದ್ರಿಂದ ನೀವು ಎನಿ ಟೈಮ್, ಯಾವ ಟೈಮಲ್ಲೂ ಕೂಡ ನೀರಿಗೆ ಕೊರತೆ ಬರೋದೇ ಇಲ್ಲ. ಮಣ್ಣು ಒಳ್ಳೆ ಮಣ್ಣು, ಫಲವತ್ತಾಗಿದೆ, ಒಳ್ಳೆ ರೋಡ್ ಅಪ್ರೋಚ್ ಇದೆ. ಮತ್ತು 100ಕ್ಕೆ 100% ಜನರಲ್ ಪ್ರಾಪರ್ಟಿ, ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದೆ. ನೀವು ಏನಂದರೆ ಇದೇ ಥರದ ಭತ್ತ ಬೆಳಿಬಹುದು ಅಥವಾ ಬಾಳೆ ಬೆಳಿಬೋದು. ಬೇಡ ಅದೆಲ್ಲ ಬಿಟ್ಬಿಟ್ಟು ಒಳ್ಳೆ ತೋಟ ಮಾಡ್ಬೋದು ಸ್ನೇಹಿತರೆ. ಆಲ್ರೆಡಿ ಒಂದು 10 ತೆಂಗಿನ ಮರ ಉದಾಹರಣೆಗಿದೆ. ಅದೇ ಥರ ಇನ್ನೂ ಪೂರ್ತಿ ಹಾಕ್ಕೊಂಡು ತೆಂಗು, ಮಾವು, ಹಣ್ಣಿನ ಮರಗಳು, ಹಣ್ಣಿನ ಸಸಿಗಳು ಎಲ್ಲ ಹಾಕ್ಕೊಂಡು ಒಂದು ಸುಂದರವಾದಂಥ ತೋಟ ಮಾಡ್ಕೊಬೋದು. ಜೊತೆಗೆ ಸ್ವಚ್ಛ ಪರಿಸರದ ಮಧ್ಯೆ ತೋಟದ ಮನೆ ಕೂಡ ಕಟ್ಕೊಬೋದು ಸ್ನೇಹಿತರೆ. ನಾವೇನಂದ್ರೆ ಇಲ್ಲಿ ಫೆನ್ಸಿಂಗ್ ಹಾಕಬೇಕು ಮತ್ತು ತೋಟದ ಮನೆ ಕಟ್ಟಬೇಕು ಸ್ನೇಹಿತರೆ. ಅದು ಬಿಟ್ಟರೆ ಬಾಕಿ ಎಲ್ಲ ರೆಡಿ. ಅಂದರೆ ನೀರು ರೆಡಿ ಇದೆ, ಧಾರವಾಡಗಿದೆ, ವ್ಯವಸಾಯ ಮಾಡ್ತಿರುವ ಭೂಮಿ, ಕಲ್ಟಿವೇಷನ್ನು ನಡೀತಾ ಇರೋದ್ರಿಂದ ಅದನ್ನೇ ನೀವು ಕಂಟಿನ್ಯೂ ಮಾಡಬಹುದು. ಅಥವಾ ನಿಮಗೆ ಇಷ್ಟ ಆದಂಥ ಗಿಡಗಳು, ಮರಗಳು ಎಲ್ಲ ಹಾಕ್ಕೊಂಡು ಅದ್ಭುತವಾದಂಥ ಒಂದು ಲೋಕನೇ ಸೃಷ್ಟಿ ಮಾಡ್ಬೋದು ಸ್ನೇಹಿತರೆ. ಪೊಲ್ಯೂಷನ್ ಇಲ್ಲ, ಶಬ್ದ ಮಾಲಿನ್ಯ ಕೂಡ ಇಲ್ಲ ಸ್ನೇಹಿತರೆ. ಆರಾಮವಾಗಿ ನೀವು ಇಲ್ಲಿ ಕೃಷಿ ಮಾಡಬಹುದು, ಒಳ್ಳೆ ಇನ್ಕಮ್ ಪಡ್ಕೊಬೋದು ಸ್ನೇಹಿತರೆ. ನೋಡಿ, ಓಕೆನಾ? ಬೇಗ ಬನ್ನಿ ಸ್ನೇಹಿತರೆ. ನೋಡಿ, ಥಾರ್ ರಸ್ತೆಗಿದೆ, ಫುಲ್ ನೀರಿದೆ, ಆಲ್ರೆಡಿ ಒಂದು 10 ತೆಂಗಿನ ಮರ ಇದೆ. ಅದರಿಂದ ಪಾರ್ಷಿಯಲಿ ತೋಟ ಅಂತ ಕರಿಬೋದು. ನಾನು ಯಾವಾಗಲೂ ನಿಮ್ಗೆ ಹೇಳ್ತಾ ಇರ್ತೀನಿ, ಪೂರ್ತಿ ತೋಟ ಮಾಡೋಲ್ಲ ನಮ್ಮ ರೈತರು. ಯಾಕೆಂದರೆ ಅದು ತೋಟ ಮಾಡಿಬಿಟ್ರೆ ನೆರಳಾಗುತ್ತೆ. ನೆರಳಾದರೆ ಕೆಳಗಡೆ ನೀವು ಏನೇ ಕ್ರಾಪ್ ಬೆಳೆಗಳು ಬೆಳೆದ್ರೆ ಅದು ಇಳುವರಿ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರನೇ ಅವರು ಬೆಳೆಯಲ್ಲ, ಬರೀ ಬಾರ್ಡ್ರಲ್ಲಿ ಮಾತ್ರ ಬೆಳೀತಾರೆ. ನೀವು ಬೇಕಿದ್ರೆ ಅದನ್ನು ಪೂರ್ತಿ ತೋಟನೇ ಮಾಡ್ಕೊಬೋದು ಸ್ನೇಹಿತರೆ. ಅದ್ರ ಮಧ್ಯ ಈ ಥರ ಭತ್ತ ಬೆಳೆಯೋಕ್ಕಾಗಲ್ಲ, ಆದರೆ ನೀವು ತರಕಾರಿಗಳು ಬೆಳಿಬಹುದು, ಹಣ್ಣುಗಳು ಬೆಳಿಬೋದು. ಮಧ್ಯ ತೋಟ ಮಾಡಿಬಿಟ್ರೆ ತೋಟದ ಮಧ್ಯ ಹೂವುಗಳು ಬೆಳಿಬೋದು ಸ್ನೇಹಿತರೆ. ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಮಾಡಬಹುದು. ಒಂದು 4-6 ಹಸು ಇಟ್ಕೊಂಡು ಡೈರಿ ಫಾರ್ಮ್ ಕೂಡ ನಡೆಸ್ಬೋದು ಸ್ನೇಹಿತರೆ ನೀವು. ಮತ್ತು ಕೋಳಿಗಳು, ನಾಟಿ ಕೋಳಿಗಳು ಕೂಡ ನೀವು ಸಾಕಾಣಿಕೆ ಮಾಡಬಹುದು. ಎಲ್ಲ ರೀತಿಯ ಅನುಕೂಲತೆಗಳು ನಿಮಗೆ ಸಿಗುತ್ತೆ. ಒಳ್ಳೆ ಲೇಬರ್ಸ್ ಸಿಗ್ತಾರೆ. ಪಕ್ಕದ ಹಳ್ಳಿ ಇದೆ ಪಕ್ಕದಲ್ಲಿ, ಅಲ್ಲಿ ಅಂಗಡಿಗಳು, ನಿಮಗೇನು ಬೇಕು ಬೇಸಿಕ್ ನೀಡ್ಸ್ ಅಂತ ಹೇಳ್ತೀವಲ್ಲ, ಅದೆಲ್ಲ ಸಿಗುತ್ತೆ ನಿಮಗೆ. ತೋಟ ಮಾಡೋಕ್ಕಂತೂ ಸೂಪರ್ ಜಾಗ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುಬ್ರಹ್ಮಣ್ಯ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುರಭಿ ಪ್ರಾಪರ್ಟೀಸ್. ದಿಸ್ ಈಸ್ ಧಾರವಾಡ ಕನೆಕ್ಟಿಂಗ್ ಸೂಪರ್ ಪ್ರಾಪರ್ಟಿ ಫ್ರೆಂಡ್ಸ್. ಆ್ಯಂಡ್ ವಾಟರ್ connecting from nearby river, pipelined by near river friends. They are using river water to cultivating
and 100% general category land, clear titles, and yielding 10 coconut trees including in this property, friends. Presently paddy and banana cultivating in this property. We can also cultivate like that. Even we can cultivate here all type of fruit trees, fruit saplings, and millets, vegetables, and all other commercial trees and commercial crops. Excellent road approach from Bangalore and also from Mysore, and very good property for investment. Heavy water source location, friends, suitable for organic and natural farming, and we can build a beautiful farmhouse in the middle of lush greenery, amazing nature, friends. Hurry up, friends, please visit immediately. This is the perfect destination for organic farming, weekend celebrations, and your permanent address, friends. This is become your permanent address. Thank you very much, friends. I am your Subramanya. Namaste.